ಶಿವಾಯನಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇ ಶರಣಂ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ ಧಾನ್ಯ ಸಿಲ್ವ ಸಕಲ ಸಂಪತ್ತು ಸೌಭಾಗ್ಯವಾಗಿ ಇರಬೇಕು. ಭೋಗಿ ಹಬ್ಬ ದಿವಸ ಏನು ಮಾಡ್ತಾರೆ ಮನೆಯಲ್ಲಿ, ಹಳೆಯದು ಏನಾದರೂ ಇದ್ದರೆ ಅದು ಅಗ್ನಿಗೆ ಸಮರ್ಪಣೆ ಮಾಡುತ್ತಾರೆ. ಎಲ್ರಿಗೂ ಗೊತ್ತು. ಆದರೆ ತಾವು ಯಾವ ಥರ ಮಾಡಿದರೆ ನಿಮಗೆ ಫಲ ಸಿಗುತ್ತೆ. ಬೆಳಗ್ಗೆ ಒಂದು 4 ಗಂಟೆ ಎದ್ದು ಆಚೆ ಬಂದು ಸ್ವಲ್ಪ ನೀವು ಬೆಂಕಿ ಹಚ್ತೀರೋ ಆ ಜಾಗದಲ್ಲಿ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮ ಒಂದು ಹೂವು ಇಟ್ಟು ಕರ್ಪೂರ ಫಸ್ಟು ಆ ದಿವಾರ್ತನೆ ತೋರಿಸ್ಬೇಕು. ಭೂಮಾದೇವಿನ ನೆನೆಸ್ಕೊಂಡು ಆಮೇಲೆ ಹಳೆಯದು ಬಟ್ಟೆಗಳು ಪರ್ಕೆ ಏನಾದರೂ ಇದ್ದರೆ ಅದನ್ನು ಹಾಕಿ ದೇವರನ್ನ ನೆನೆಸ್ಕೊಂಡು ಇಂದ್ರ ದೇವರನ್ನ ನೆನೆಸ್ಕೊಂಡು ಒಂದು ಕರ್ಪೂರ ಹಚ್ಚಿ ಅಗ್ನಿ ಉರಿತಾ ಇರುವಾಗಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೊಸದು ಏನಾದರೂ ಬ್ಲೌಸ್ ಪೀಸ್ ಖಂಡಿತ ಒಂದು ಹಾಕಿ, ಒಳ್ಳೆಯದು. ಅಗ್ನಿಗೆ ಲಾಸ್ಟಿಗೆ ಒಂದು 5 ನಿಮಿಷ ಆ ಬೆಂಕಿ ಹಾರೋ ಹೊತ್ತು ತಾವು ಒಂದು ಹೊಸ ಬಟ್ಟೆ, ಒಂದು ಬ್ಲೌಸ್ ಪೀಸ್ 1 ಮೀಟರ್ ಇದ್ದರೆ ಸಾಕು, ಅರ್ಧ ಮೀಟರು 1/4 ಮೀಟರು ಒಂದು ಬ್ಲೌಸ್ ಪೀಸ್ ಹಾಕಿ ಅರಿಶಿನ ಕುಂಕುಮ ಅಗ್ನಿಗೆ ಹಾಕಿ ಒಂದು ಹೂವು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಈ ವರ್ಷ ನಮಗೆ ಎಲ್ಲ ಚೆನ್ನಾಗಿರಬೇಕು. ಕುಟುಂಬ ಸೌಭಾಗ್ಯವಾಗಿ, ಧನಧಾನ್ಯ ಸೆಲ್ವ ಸಕಲ ಸಂಪತ್ತು ಆಗಿರಬೇಕು. ಎಷ್ಟೇ ಕಷ್ಟ ಇದ್ರೂ ಆ ಕಷ್ಟ ಎಲ್ಲ ಈ ಭಸ್ಮ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಆ ಭೋಗಿ ಹಬ್ಬ, ಭೋಗಿ ಆದಮೇಲೆ ಮನೆಯೆಲ್ಲ ಶುದ್ಧ ಮಾಡಿಬಿಡಿ. ಅವತ್ತೇ ಮನೆಯೆಲ್ಲ ಶುದ್ಧ ಮಾಡಿಬಿಡಿ. ಪೂಜೆ ರೂಮಲ್ಲಿ ವಿಗ್ರಹಗಳಿದ್ದರೆ ಅಭಿಷೇಕ ಎಲ್ಲ ಮಾಡ್ಕೊಳ್ಳಿ. ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಮಾರನೇ ದಿವಸ ಮಕರ ಸಂಕ್ರಾಂತಿ, ತಾವು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ಭಗವಾನಿಗೆ ತಾವು ಮಾಡೋ ಪದಾರ್ಥಗಳಿಟ್ಟು ಪೂಜೆ ಮಾಡೋ ದಿವಸ ಅವತ್ತು. ತಾವು ಪೂಜೆ ರೂಮಲ್ಲಿ ಹೂವಿನ ಅಲಂಕಾರವನ್ನೆಲ್ಲ ಮಾಡಿ, ರೈತರಿಗೆ ತುಂಬ ಮುಖ್ಯವಾದ ಪೂಜೆ ಇದು. ಎಲ್ಲರೂ ಚೆನ್ನಾಗಿರಬೇಕು. ಈ ವರ್ಷ ಎಲ್ಲ ಲಾಭ ಸಿಗಬೇಕಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ. ಪ್ರಪಂಚ, ಪಂಚಭೂತ ಶಕ್ತಿ, ಕುಟುಂಬ ಸೌಭಾಗ್ಯವಾಗಿರಬೇಕಂತ. ಸಂಕ್ರಾಂತಿ ಹಬ್ಬಗೆ ತಮಗೆ ಎಲ್ಲ ಗೊತ್ತು. ಪದಾರ್ಥಗಳು ಇಟ್ಟು, ಕಬ್ಬು ಇಟ್ಟು, ಅಚ್ಚು ಬೆಲ್ಲ, ಕಡಲೆ ಎಲ್ಲವನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಸೂರ್ಯ ಮುಂದೆ, ಆ ಭಗವಾನ್ ಮುಂದೆ ಇಟ್ಟು ಸೂರ್ಯನ ನೋಡೋ ಥರ ಅಲ್ಲಿ ರಂಗೋಲಿ ಎಲ್ಲ ಹಾಕಿ ಕಾಮಾಕ್ಷಿ ದೀಪ, ಪಂಚಮುಖ ದೀಪ ಇಟ್ಟು ಎಲೆ ಹಾಕಿ ಆಮೇಲೆ ಪದಾರ್ಥ ಎಲ್ಲ ಇಟ್ಟು ಸೂರ್ಯ ಭಗವಾನಿಗೆ ಒಂದು ಮಂಗಳಾರತಿ ತೋರಿಸಿ ತಾವು ಮೊದಲು ಕುಲದೇವನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಗುರುನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಓಂ ಸೂರ್ಯ ದೇವಾಯೇ ನಮೋ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಪ್ರಪಂಚ ಅಷ್ಟ ಜೀವರಾಶಿಗಳು ಚೆನ್ನಾಗಿರಬೇಕು. ಪಂಚಭೂತ ಶಕ್ತಿಯಿಂದ ಯಾರಿಗೂ ತೊಂದರೆ ಆಗಬಾರದು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ರೈತರಿಗೆ ಎಲ್ರಿಗೂ ಒಂದು ಪ್ರಾರ್ಥನೆ ಒಂದು ಮಾಡಿ, ಧನಧಾನ್ಯ ಸೆಲ್ವ ಸಕಲ ಸಂಪತ್ತು ಸೌಭಾಗ್ಯವಾಗಿ ಇರಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಹಸುಗೆ ಬಂದು ತಾವು ಹಸುನ ನೋಡ್ಕೊಳ್ಳೋವರೆಗೆ ತಾವು ಏನಾದರೂ ದಾನ ಮಾಡಿ, ಹಸುಗೆ ಏನಾದರೂ ಬೆಲ್ಲ, ಕಡಲೆ, ಈ ಥರ ಅಕ್ಕಿ ಏನಾದರೂ ದಾನ ಮಾಡಿ. ನಿಮಗೆ ನಿಮ್ಮ ಹತ್ರ ಒಂದು 10 ರೂಪಾಯಿ ಇದ್ದರೆ ಹಸು ಕಾಲು ಕೆಳಗಡೆ ಇಟ್ಟು ಅದನ್ನು ಎತ್ಕೊಂಡು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ತುಂಬ ಒಳ್ಳೆಯದು. ಅವತ್ತಿನ ದಿವಸ ದೊಡ್ಡವರ ಹತ್ರ ಆಶೀರ್ವಾದ ತಗೊಳ್ಳಿ. ತಮಿಳ್ನಾಡಲ್ಲಿ 4 ದಿವಸ ಮಾಡ್ತಾರೆ. ಪೊಂಗಲ್ ಆದಮೇಲೆ ಮಾಟು ಪೊಂಗಲ್, ಕಾನು ಪೊಂಗಲ್ ಅಂತ. ನಮ್ಮ ಕರ್ನಾಟಕದಲ್ಲಿ ಒಂದೇ ದಿವಸ ಎಲ್ಲ ವಿಶೇಷ ಪೂಜೆಗಳನ್ನು ತಾವು ಮಾಡ್ತೀರಾ. ತುಂಬ ಮಂಗಲ ಸೌಭಾಗ್ಯವಾಗಿರಬೇಕು. ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಹೊಸ ವರ್ಷ ಪ್ರಾರಂಭ ಆಗಿದೆ. ಧನ ಲಾಭ ಸೌಭಾಗ್ಯ ಎಲ್ರಿಗೂ ಒಳ್ಳೆಯದಾಗಬೇಕು. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗಬೇಕು. ಮದುವೆ ಆಗದೇ ಇರೋರಿಗೆ ಮದುವೆ ಆಗಿ ಚೆನ್ನಾಗಿರಬೇಕು. ಕುಟುಂಬ ಸೌಭಾಗ್ಯವಾಗಿರಬೇಕಂತ ನಮ್ಮ ದೇವಸ್ಥಾನದಲ್ಲಿ ಶ್ರೀ ವಜ್ರನಾಥ ಶಿವಗುರು ದೇವಾಲಯದಲ್ಲಿ ನಾನು ಅವತ್ತಿನ ದಿವಸ ಪ್ರಾರ್ಥನೆ ಪೂಜೆ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶಿವಾಯ ನಮಃ.